ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಿಮ್ದು ಮಾತ್ರ ವ್ಯಾಲಿಡ್ ರೀಸನ್, ಹಿಂದಿನ ಸರ್ಕಾರದ್ದು ವ್ಯಾಲಿಡ್ ರೀಸನ್ ಅಲ್ಲ. ಜೊತೆ ಇದ್ರೆ ಅವ್ರ ಹೊಟ್ಟೆಗೆ ಊಟ ಹಾಕಕ್ಕಾಗತ್ತಾ ನಿಮ್ ಕೈಯಲ್ಲಿ? ಅವ್ರ ಜೊತೆ ಹೋರಾಟ ಮಾಡ್ಬೇಕಾಗಿದೆ. ಆದ್ರೆ ಆರೋಪ ಪ್ರಾಕ್ಟಿಕಲ್ ಅಂಡ್ ಕ್ಲಿಯರ್ ವಿತ್ ದಿ ಡಾಕ್ಯುಮೆಂಟ್ಸ್. ಅಂಡರ್ಸ್ಟ್ಯಾಂಡ್ ವೈ ಆಗ್ತಾ ಇಲ್ಲ ಅಂತ, ಯಾಕೆ ಆಗ್ತಾ ಇಲ್ಲ ಅಂತ, ನಾನ್ ಮಾಡ್ತಾ ಇಲ್ಲ ಅಂತ ಹೇಳಕ್ಕೆ ಬಹಳ ಸುಲಭ. ಯಾಕೆ ಆಗ್ತಾ ಇಲ್ಲ? 2019 ಇಂದ 2023 ಇವ್ರ ಸರ್ಕಾರ ಇತ್ತಲ್ಲ, ಆವಾಗ ಏನ್ ಮಾಡಿದಿರಿ ಅನ್ನೋದನ್ನ ನೀವು ಹೇಳಿ. ಕಳೆದ ಸರ್ಕಾರದಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅನ್ನೋದನ್ನ ಹೇಳೋದಕ್ಕೆ ಅವ್ರು ಇದ್ದಾರೆ. ನಾನು ಅವರನ್ನ ಕೇಳ್ತೀನಿ, ನೀವ್ ಹೇಳ್ಬೇಕಾಗಿರೋದು ನಿಮ್ಮ ಸರ್ಕಾರದ ಅವಧಿಯಲ್ಲಿ 2.5 ವರ್ಷದಲ್ಲಿ ನೀವೇನ್ 80,000 ನೇಮಕಾತಿ ಮಾಡಿದೀನಿ ಅಂತ ಹೇಳ್ತಾ ಇದ್ದೀರಿ. ಹೇಳಿ ಯಾವ್ಯಾವ ಇಲಾಖೆಯಲ್ಲಿ ಮಾಡಿದ್ದೀರಿ ಅಂತ. ಪ್ಲೀಸ್ ಗಿವ್ ಅಸ್. ಐ ವಿಲ್ ಗಿವ್ ಯು ಇನ್ 2 minutes ಅಲ್ಲಿ ಹೇಳ್ತೀನಿ ನಾನು. ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ವಿ ನೋ ಇಟ್. ಅವರೇ ಸುಮ್ಮನೆ ನೀವು ಆರೋಪ ಮಾಡಿದ್ರೆ ಆಗೋದಿಲ್ಲ. ಯಾಕೆ ಆಗ್ತಾ ಇಲ್ಲ, ಯಾಕೆ ಆಗಬೇಕು, ಆಗ್ತದೆ ಅಂತ ಅದನ್ನ ನಾವು ಸತ್ಯಾಂಶ ಹೇಳಿ ಸರ್. ಈಗ ನೋಡಿ ಸರ್, ಸುಳ್ಳು ಅಂತ ಹೇಳ್ಬೇಡಿ, ನಿಜ ಹೇಳಕ್ಕಾಗಲ್ವಾ? ಸುಳ್ಳು ಅಂತ ಹೇಳಬೇಡಿ. ಆಯ್ತು ಕಾಂತಕುಮಾರ್, ಹೇಳಿ ಸರ್ ಪ್ಲೀಸ್. ಹೇಳೋದು ನಮ್ಗೆ ಅಭ್ಯಾಸ ಇಲ್ಲ, ಸುಳ್ಳು ಹೇಳೋದಿಲ್ಲ. ಬಿಜೆಪಿ ಹೇಳೋದು ನಮ್ಮ ಕೆಲಸ ಇಲ್ಲ. ಬರೀ ನಮ್ಮ ಮೇಲೆ ಆರೋಪ ಮಾಡಿ ನೀವು ಮಾಡ್ತಾ ಇಲ್ಲ ಇರೋದು. ಯು ಆರ್ ಆಲ್ಸೋ ಡೂಯಿಂಗ್ ದಟ್. ಇನ್ ದ ಲಾಸ್ಟ್ ಬಿಜೆಪಿ ಅವರ ಮೇಲೆ ಆರೋಪ ಮಾಡ್ತಾ ಇರೋದು. ನಮಗೆ ಈ ಬ್ಲೇಮ್ ಗೇಮ್ ಬೇಡ. ಲಾಸ್ಟ್ 10 years ಅಲ್ಲಿ, ಲಾಸ್ಟ್ 10 ವರ್ಷದಲ್ಲಿ ಯಾರು ಜಾಸ್ತಿ ಹೆಚ್ಚಾಗಿ ಉದ್ಯೋಗ ಕೊಟ್ಟಿದ್ದಾರೆ ಹೇಳಿ. ಅವ್ರು ಮಾತಾಡುವಾಗ ನಾನು ಇಂಟರ್ಫಿಯರ್ ಮಾಡಲ್ಲ, ನೀವು ಹೇಳಿ. ನಾನು ಹೇಳ್ತಾ ಇದ್ದೀನಿ, ಅವ್ರು ಬೇರೆ ಮಾತಾಡುವಾಗ ನಾನು ನಿಮ್ಗೆ ನಂಬರ್ಸ್ ಕೊಡ್ತೀನಿ. ಆದ್ರೆ ನಾನು ಫಸ್ಟ್ ಲೆಟ್ ಮಿ ಅಂಡರ್ಸ್ಟ್ಯಾಂಡ್. I will not allow you because ಆ ಅವಧಿಯಲ್ಲಿ ಏನಾಗಿತ್ತು ಅನ್ನೋದನ್ನ ಮಾತಾಡೋದಕ್ಕೆ ಆ ಸರ್ಕಾರದ ಪ್ರತಿನಿಧಿಯಾಗಿ ಚಂದ್ರಶೇಖರ್ ಇದ್ದಾರೆ. ನಾವು ಅವ್ರಿಗೆ ಕೇಳ್ತೀವಿ. ಬಟ್ ನೀವು ಆಡಳಿತದಲ್ಲಿದ್ದೀರಿ, ನೀವು ಫಸ್ಟ್ ರೆಸ್ಪಾನ್ಸಿಬಲ್ ಇದ್ದೀರಿ. ಹಾಗಾಗಿ ನೀವು ಹೇಳಿ, 2.5 ವರ್ಷದಲ್ಲಿ ನೀವು ಎಷ್ಟು ನೇಮಕಾತಿ ಮಾಡಿದಿರಿ? ಮಾಡಿಲ್ಲ ಅನ್ನೋದಾದ್ರೆ ಯಾಕೆ ಮಾಡಿಲ್ಲ? ನಮ್ಗೆ ಹೊಟ್ಟೆಗೆ ಊಟ ಕೊಡಕ್ಕಾಗಿಲ್ಲ, ಯಾಕಂದ್ರೆ ನಮ್ 70 ವರ್ಷದಿಂದ ನಾವು ಆಡಳಿತ ಮಾಡ್ತಾ ಇದ್ದೀವಿ. ನಾವೆಲ್ಲೂ ಓಡೋಗಿಲ್ಲ. ನಾವು ಜಿಮ್ಮೆದಾರಿಯಿಂದ ಸರ್ಕಾರ ನಡೆಸೋದು ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ 15,000 ಪ್ರೈಮರಿ ಟೀಚರ್ಸ್ 2009 ಇಂದ ಸ್ಟಾರ್ಟ್ ಮಾಡಿ. ಮೇಡಮ್ ಫಿನಿಶ್ ಮಾಡು. ನೀವು ಫಿನಿಶ್ ಮಾಡಕ್ ಆಗೋದಿಲ್ಲ ಅಂದ್ರೆ ದೇಶದ ಪ್ರಗತಿ ಅಲ್ಲ. ಟೀಚರ್ಸ್ 18,000 ಅದೆಲ್ಲ ಬೇಡ ಮೇಡಮ್. 18,000 ಆಗಿದೆಯಾ ಆಗಿಲ್ವಾ? ಆ ದೇಶದಲ್ಲಿ ಕೊಡ್ತಕ್ಕಂತಹ ಒಂದು ಪರಿಣಾಮಕಾರಿಯಾದಂತಹ ಶಿಕ್ಷಣದ ಮಟ್ಟದ ಮೇಲೆ ಒಂದು ದೇಶದ ಪ್ರಗತಿಯನ್ನ ಮಾನದಂಡವಾಗಿ ಪರಿಗಣಿಸಲಾಗುತ್ತೆ. ಹಾಗಾದ್ರೆ ಒಂದು ದೇಶದ ಶಿಕ್ಷಣ ಪರಿಣಾಮಕಾರಿ ಆಗ್ಬೇಕು ಅಂದ್ರೆ ಯಾವ ರೀತಿ ಪರಿಣಾಮಕಾರಿ ಆಗುತ್ತೆ? ಬೋಧಕರಿದ್ರೆ ತಾನೇ ಪರಿಣಾಮಕಾರಿ ಆಗೋದು. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಅಥವಾ ಶಿಕ್ಷಣ ಇಲಾಖೆಯಲ್ಲಿ ಎಷ್ಟು ಖಾಲಿ ಇದಾವೆ? ಲಕ್ಷಾಂತರ ಗಟ್ಟಲೆ ಖಾಲಿ ಇದಾವೆ. ನೀವು ತುಂಬಿದ್ದೀರಾ ಸರ್ ಅದನ್ನ? ನೀವು ಅತಿಥಿ ಉಪನ್ಯಾಸಕರನ್ನ ಯಾಕೆ ತುಂಬ್ತಾ ಇದ್ದೀರಾ? ಯಾಕೆ ಮೂಗಿ ತುಪ್ಪ ಸಾರುವಂತ ಕೆಲಸ ಮಾಡ್ತಾ ಇದ್ದೀರಾ? ಕಾಯಂ ನೇಮಕಾತಿ ಯಾಕೆ ಮಾಡ್ತಾ ಇಲ್ಲ? ಆಯ್ತು, ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಎಷ್ಟು ಜನ ಸರ್ಕಾರಿ ನೌಕರಿ ಎಕ್ಸಾಮ್ ಬರೀತಾ ಇದ್ದಾರೆ ಹೇಳಿ? ಸರ್ಕಾರಿ ನೌಕರಿ ಎಕ್ಸಾಮ್ ಬರೀತಾ ಇದ್ದಾರಾ? 2023 ಇಂದ ಇವತ್ತುವರೆಗೂ ಎಷ್ಟು ನಾವು ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ನೀವು ಸರ್ಕಾರದಿಂದ ನಾನು ಪ್ರತಿನಿಧಿಯಾಗಿ ನಾನು ಬಂದಿದ್ದೀನಿ. ನೀವು ನನಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ, ನಾನು ಉತ್ತರ ಮಾಡಿ. ನೀವು ಪ್ರಶ್ನೆ ಕೇಳೋದು ಕರೆಕ್ಟ್ ಆಗಿ ಆನ್ಸರ್ ಮಾಡಿ, ಸುಳ್ಳು ಹೇಳ್ಬೇಡಿ. ನೀವು ಸಮೀಕ್ಷೆ ಮಾಡೋದಿಲ್ಲ, ನಾನು ಬರೀ ಪ್ರತಿಭಟನೆ ಮಾಡ್ತೀನಿ, ನಾನು ಹೋರಾಟ ಮಾಡ್ತೀನಿ. ನಾವು ಸರ್ಕಾರ ಆಗಿ ನಾವು ಹೇಳ್ತಾ ಇದೀವಿ, ನಾವು ನಿಮ್ ಜೊತೆ ಇದೀವಿ ಅಂತ ಹೇಳಿದ್ರೆ ನೀವು ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಮೇಡಮ್, 30,000+ recruitment orders issued. Official
ಅಸೆಂಬ್ಲಿ ರಿಪ್ಲೈ 2025 ಡಿಸೆಂಬರ್ ಅಲ್ಲಿ ಅಸೆಂಬ್ಲಿಯಲ್ಲಿ ನಾವು ರಿಪ್ಲೈ ಮಾಡಿದೀವಿ. Yes, ಏನಂತ? 30,000 ಪ್ಲಸ್ ನೋಟಿಫಿಕೇಶನ್ ಆರ್ಡರ್ಸ್ ಆಗಿದೆ ಅಂತ. ಒಂದ್ ನಿಮಿಷ. Notification orders are not appointments. Let me finish. One more 1 lakh jobs post process ಅಲ್ಲಿ ಇದೆ. ಪ್ರೋಸೆಸ್ ಅಲ್ಲೇ ಇರುತ್ತೆ ಸರ್, ಇನ್ನು 5 ವರ್ಷ ಆದ್ರೆ. Let me ಅರೆ finish, ನೀವು ಬರೀ ಮಾತಾಡ್ತೀವಿ, ನಾವು ನಿಮ್ ಆಯ್ತು, ಜೊತೆ ಇದೀವಿ ಹೇಳಿ ಅಂದ್ರೆ sir, ನೀವು ಕೇಳ್ತಾ ಆಯ್ತು, ಇಲ್ಲ. ಹೇಳಿ sir. Do you Note want ಮಾಡ್ಕೊಳ್ಳಿ, ಆಮೇಲೆ do you want the Congress party, the Congress government, ಸಿದ್ದರಾಮಯ್ಯ government to be with you? ಆದ್ರೆ ಎಸ್ ಕೇಳ್ರಿ ನಮ್ಮ ಮಾತು ಫಸ್ಟ್. ಹೇಳಿ ಬರೀ sir, ನಿಮ್ಮ ಇವೆಲ್ಲ ಏನ್ ನಾನು sir? ಮಾತಾಡುವಾಗ ನೀವು It's- ಸುಳ್ಳು Sir, ಅಂದ್ರೆ ಒಂದ್ ನಿಮಿಷ, it ನೀವು sounds ಮಾತು ಯಾರು like ಕೇಳಬೇಕಾಗಿರೋದು? blackmail. ಒಂದ್ ನಿಮಿಷ. Sir, ಸುಳ್ಳನ್ನ ಒಂದ್ ಸುಳ್ಳು ನಿಮಿಷ. ಕಾಂತರಾಜ್ ಅವರೇ, No. ಐ ಆಮ್ ವಿತ್ ಯು, ಐ ಆಮ್ ವಿತ್ ಯು, ಐ ಆಮ್ ವಿತ್ ಯು, ಮಾರಲಿ ವಿತ್ ಯು. ನೀವು ನನ್ನ ಮಾತು ಕೇಳಬೇಕಾಗಿದೆ. ಅವ್ರು ಮುಗಿಸ್ಲಿ. ಎಸ್ ಹಾ Education Department 13,352 GPSRT ನಾನು ಹೇಳ್ತೀನಿ ಸರ್, 2022. ಅರೆ ನೀವೇ ಹೇಳ್ರಿ, ಎಲ್ಲ ಕಾಂಗ್ರೆಸ್ ಪಾರ್ಟಿ ಪರವಾಗಿ ನೀವೇ ಎಲ್ಲ ಮಾತಾಡ್ರಿ. ಆಯ್ತು. ಎಸ್ ಪ್ಲೀಸ್ ಕಾಂತ್ ಕುಮಾರ್ ಅವರೇ, ಆಯ್ತು, ಸ್ವಲ್ಪ ಆಯ್ತು ಕಾಳಜಿಗೆ sir, Go ahead, please. sir, go ahead. No, ಪೇಷನ್ಸ್ ಇರಬೇಕು. Go ahead, ಜೀವನ sir, ನಡೀತಾ ಯಾರು ಇರ್ತದೆ, ಮಾತಾಡ್ಬೇಡಿ, ನಿಮ್ಗೆ let me ಉದ್ಯೋಗ finish. ಸಿಗ್ಬೇಕಾಗಿದೆ. ನಿಮ್ಗೆ ಏನಾದ್ರು ನಾನು ಮಾತಾಡೋದಿದ್ರೆ ಇದ್ದೀನಿ, ನಮ್ಮ ಗ್ಯಾರಂಟಿ ಬರ್ಕೊಳ್ಳಿ, ಕಾಂಗ್ರೆಸ್ ಬರ್ಕೊಳ್ಳಿ, ಪಾರ್ಟಿ ಗ್ಯಾರಂಟಿ. Go ahead, ಬರ್ಕೊಳ್ಳಿ, yes. Go ಓಕೆ. ahead, sir, go ahead. Notification in October 2023, recruitment completed in January 2024. How many? Transport How many? Department ಎಷ್ಟು sir, ಎಷ್ಟು? 13,352. Transport Department 9,000 positions in progress, approval done in December 2023. Revenue Department 1,000. VAO examination in October 2024 ಅಲ್ಲಿ examination ಆಗಿದೆ. RDPR ಅಲ್ಲಿ ಡಿಪಾರ್ಟ್ಮೆಂಟ್ 2000 PDOs ಮತ್ತೆ ಸೆಕ್ರೆಟರೀಸ್ಗೆ ನಾವು ನೋಟಿಫಿಕೇಶನ್ ಟು January 2025 ಅಲ್ಲಿ ಕೊಟ್ಟಿದ್ದೀವಿ. ಹೋಮ್ ಡಿಪಾರ್ಟ್ಮೆಂಟ್ 4,000 ಪೊಲೀಸ್ ರೆಕ್ರೂಟ್ಮೆಂಟ್ ಇನ್ಕ್ಲೂಡಿಂಗ್ ರೀಎಕ್ಸಾಮಿನೇಷನ್ ನೋಟಿಫಿಕೇಶನ್ August 2023 ಅಲ್ಲಿ ಮಾಡಿದ್ದೀವಿ. ಎಕ್ಸಾಮಿನೇಷನ್ ಜೂನ್ 2023-24 ಅಲ್ಲಿ ಮಾಡಿದ್ದೀವಿ. ಹೆಲ್ತ್ ಡಿಪಾರ್ಟ್ಮೆಂಟ್ 2,000 ಸ್ಟಾಫ್ ನರ್ಸು ಮೆಡಿಕಲ್ ಆಫೀಸರ್ಸ್ ಮಾರ್ಚ್ 2024. ನೀವು ಕೇಳಿದ್ರಿ ನಂಬರ್ಸ್ ಕೇಳಿದ್ರಿ, ನಾವು ನಂಬರ್ಸ್ ಹೇಳ್ತಾ ಇದ್ದೀನಿ. ಹೆಲ್ತ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಗಾರ್ಡ್ ಮತ್ತೆ RFO ಪ್ರಾಸೆಸ್ಡ್ ಇನ್ ಜುಲೈ 2025. ವಿಮೆನ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ 1,500 ಅಂಗನವಾಡಿ ಟೀಚರ್ಸ್ ವರ್ಕರ್ಸ್ಗೆ ವರ್ಕ್ ಇನ್ ಪ್ರೋಗ್ರೆಸ್ January 2025. ಮೇಡಮ್, ಅಫಿಷಿಯಲ್ ವೇಕೆನ್ಸೀಸ್ ಇವಾಗ ಇರೋದು 2,84,000 ವೇಕೆನ್ಸೀಸ್ ಈಗ ಇದೆ. ಈ ಪರಿಣಾಮ ಯಾರು ಹೇಗೆ ಬಂತು, ಯಾಕೆ ಬಂತು? ನಮ್ಗೆ ಇದರಿಂದ ಗೊತ್ತಾಗಿದ್ದು ಸರ್, ನಿಮ್ದೊಂದು ನೋಟಿಫಿಕೇಶನ್ ಸರ್ಕಾರ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.